ಬಡತನದಿಂದ ಬೆಳೆದ ಮೇಲೆ ಬಂದಿರೋರು ಈ ಜಾಗಕ್ಕೆ ಬಂದಿದ್ದಾರೆ. ಒಳ್ಳೆ ಸ್ಟೇಜ್ ಸಿಕ್ಕಿದೆ ಅವ್ರಿಗೆ. ಮಂಜು ಎಲ್ಲ ನಾಟಕನೇ, ಅದು ಡೇ ಒನ್ ಇಂದ ನಾಟಕನೇ. ಫೈನಲಿ ಬಂದ್ಬಿಟ್ಟಿದ್ದೇನೆ ಹನುಮಂತು ಪ್ಲಸ್ ವಿಕ್ರಮ್ ಅಮೋಕ್ಷಿತ. ಕರ್ನಾಟಕದಲ್ಲಿ ಕಿಚ್ಚ ಅವರು ಇರೋ ಅಷ್ಟು ದಿವಸವರೆಗೂ ಚೆನ್ನಾಗಿ ಬೆಳೆಯುತ್ತೆ ಇದು. ಬಿಗ್ ಬಾಸ್ ನೋಡ್ತೀರಾ ಸರ್? ಖಂಡಿತ ನೋಡ್ತಾ ಇದ್ದೀನಿ ಮೇಡಮ್. ಯಾರು ಇಷ್ಟ? ನನಗೆ ಅದರಲ್ಲಿ ಬಂದು ಹನುಮಂತು ಬಹಳ ತುಂಬಾ ಇಷ್ಟ. ಸೆಕೆಂಡ್ ಭವ್ಯ ಇಷ್ಟ. ಆಮೇಲೆ ಇನ್ನೊಂದು ಹುಡುಗ, ಅವನ ಹೆಸರು ವಿಕ್ರಮ್. ಈ 3 ಜನ ಇಲ್ಲ, ಚೆನ್ನಾಗಿ ಮಾಡ್ತಾರೆ ಅವರು. ಬಡತನದಿಂದ ಬೆಳೆದ ಮೇಲೆ ಬಂದಿರೋರು ಈ ಜಾಗಕ್ಕೆ ಬಂದಿದ್ದಾರೆ. ಒಳ್ಳೆ ಸ್ಟೇಜ್ ಸಿಕ್ಕಿದೆ ಅವ್ರಿಗೆ. ಬಿಕಾಸ್ ಅವ್ರು ಗೆಲ್ಲೋದ್ರಲ್ಲಿ ನನಗೆ ಬಹಳ ಖುಷಿ ಇದೆ. ಇವಾಗ ಲಾಸ್ಟ್ ವೀಕ್ ಬಿಗ್ ಬಾಸ್ ನಡೀತಾ ಇದೆ ಅಂದ್ರೆ ಈ ವೀಕ್ ಲಾಸ್ಟ್ ಆಗುತ್ತೆ. ಸೊ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ? ನನಗೆ ಬಂದ್ರೆ ವಿಕ್ರಮ್ ಗೆಲ್ಬಹುದು. 100% ವಿಕ್ರಮ್ ಗೆಲ್ಬಹುದು. ಸೆಕೆಂಡ್ ಬಂದು ಹನುಮಂತು ಬರ್ಬೋದು ಅಷ್ಟೇ. ಆ ಮಗು ಹೆಸರು ಇನ್ನೊಂದು ನನ್ಗೆ ಗೊತ್ತಿಲ್ಲ. ಭವ್ಯ ಅಲ್ಲ, ಮೋಕ್ಷಿತ ಬಂದು ಡೇ ಒನ್ ಇಂದ ಆಡ್ಲೇ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲೇ ಆಡ್ತಾ ಇರೋದು. ಅದು ಲಾಸ್ಟ್ ಮೂಮೆಂಟ್ ಅಲ್ಲೇ ಆಡ್ತಾ ಇದೆ. ಆ ಹುಡುಗಿ ಏನಂತ ನನಗೇನೋ ಇಷ್ಟಪಡ್ಲಿಲ್ಲ. ಯಾರು ಜಾಸ್ತಿ ನಾಟಕ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ? ನಾಟಕ ಬಂದು ಮಂಜು ಎಲ್ಲ ನಾಟಕನೇ, ಅದು ಡೇ ಒನ್ ಇಂದ ನಾಟಕನೇ. ಅವರು ಬಂದು ಬೇರೆಯವ್ರು ಏನೋ ಹೇಳ್ತಾರಲ್ಲ, ಹಂಗೆ ಬೇರೆಯವರಿಂದ ನಾನ್ ಕೆಟ್ಟೆ, ನನ್ನಿಂದ ನೀನ್ ಕೆಟ್ಟೆ ಅಂತ ಆಗಿದೆ ಅವ್ರ ಕತೆ. ಮಂಜು ಗೆಲ್ಲೋದ್ರಲ್ಲಿ ಅರ್ಥನೇ ಇಲ್ಲ. ಹೌದು, 100%. ಮಂಜು ಜೊತೆ ಗೌತಮ್ ಇರ್ತಾ ಇದ್ರು ಯಾವಾಗ್ಲೂ, ಅವ್ರ ಮನೆಯಿಂದ ಈಚೆ ಬಂದ್ರಲ್ಲ. ಬಂದ್ಬಿಟ್ಟಿದ್ದೇನೆ, ಅಷ್ಟು ಚೆನ್ನಾಗಿಲ್ಲ. ಆಲ್ರೆಡಿ ಹೇಳಕ್ ಹೋದ್ರೆ ತಪ್ಪಾಗುತ್ತೆ. ಆಲ್ರೆಡಿ ಮದುವೆ ಆಗಿರೋ ಮಗು. ಅದು ಬಂದು ಡಿಸ್ಟೆನ್ಸ್ ಕೀಪ್ ಅಪ್ ಮಾಡ್ಬೇಕಾಯ್ತು. ಮಾಡದೇ ಇರೋ ಕಾರಣದಿಂದ ಆ ಹುಡುಗಿ ಗೇಟ್ ಆಯ್ತು ಅವನಿಂದ, ಮಂಜುಯಿಂದ ಈ ಹುಡುಗಿ ಕೆಟ್ಟಲು, ಈ ಹುಡುಗಿಯಿಂದ ಅವನು ಕೆಟ್ಟು. ಅದಕ್ಕೋಸ್ಕರನೇ ಮಂಜು ಅದನ್ನ ಬಿಟ್ಟು ಟ್ರೈ ಮಾಡ್ತಾ ಇದ್ದಾನೆ. ಆಗೋದಿಲ್ಲ, ಗೆಲ್ಲೋದಿಲ್ಲ. ಹನುಮಂತು ಜೊತೆ ಧನರಾಜ್ ಇದ್ರು, ಸೊ ಅವ್ರು ಕೂಡ ಈಚೆ ಬಂದ್ರು ಇವಾಗ. ಯಾರು ಮೇಡಮ್? ಧನರಾಜ್ ಬಂದು ಬಿಕಾಸ್ ಹನುಮಂತು ಇಂದಾನೆ ಆ ಹುಡುಗ ಇದ್ದಿದ್ದ ಚಾನ್ಸೇ ಅದೇನೆ. ಇಲ್ಲದೇ ಇದ್ರೆ ಚಾನ್ಸೇ ಇಲ್ಲ ಹುಡುಗನ್ಗೆ. 100% ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಹೌದು, ಆ ದೋಸ್ತಿನಲ್ಲಿ ಈ ಹುಡುಗ 50 ಡೇಸ್ ಇವನು ಬಂದಿದ್ರು ಕೂಡ ಅವ್ರು ನಿಧಾನವಾಗಿ ಆಡ್ಕೊಂಡು ಬಂದು ಅವನ ಹೆಸರು ಗಳಿಸಿ ಹೊರಟದ ಅಷ್ಟೇ. ರಜತ್ ಓಕೆ ಮೇಡಮ್. ರಜತ್ ಅವರು ಫ್ರಾಂಕ್ ಆಗಿ ಡೈರೆಕ್ಟ್ ಆಗಿ ಮಾತಾಡೋ ಮನುಷ್ಯ. ಚೆನ್ನಾಗಿ ಒಳ್ಳೆ ಹುಡುಗನೂ. ಫೈನಲ್ ವರ್ಗು ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತೆ? ಫೈನಲಿ ಬಂದ್ಬಿಟ್ಟಿದ್ದೇನೆ ಹನುಮಂತು ಪ್ಲಸ್ ವಿಕ್ರಮ್ ಅಮೋಕ್ಷಿತ ಬರ್ಬೋದು ಅಷ್ಟೇ. ಸೀಸನ್ 11 ಎಷ್ಟು ಇಷ್ಟ ಆಯ್ತು ನಿಮ್ಗೆ? ಬಹಳ ಕಿಚ್ಚ ಅವರು, ಸಿರೂಪ್ ಅವರು ಮಾಡ್ತಾ ಇರೋದು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಕ್ವಶನ್ಸ್ ಕೇಳ್ತಾರೆ. ಅದೇ ತಮಿಳಲ್ಲಿ ಬಂದ್ಬಿಟ್ಟು ಆ ರೀತಿ ಇಲ್ಲ. ಅದರಲ್ಲಿ ಆಡೋದು ಒಂದೇ, LKG ಮಕ್ಕಳು ಆಡೋದು ಒಂದೇನೆ. ಅಲ್ಲಿ ತಮಿಳಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಕಿಚ್ಚ ಅವರು ಇರೋ ಅಷ್ಟು ದಿವಸವರೆಗೂ ಚೆನ್ನಾಗಿ ಬೆಳೆಯುತ್ತೆ ಇದು, ಅಷ್ಟು ಹೇಳ್ಬಲ್ಲೆ. ಇವಾಗ ಅವ್ರು ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಸೊ ಅವ್ರು ಬಿಟ್ಟು ಬೇರೆ ಯಾರು ನಡ್ಸ್ಬೋದು? ಬಂದ ಅಂದ್ರೆ ನನಗೆ ರಮೇಶ್ ಅವರು ಇದಾರಲ್ಲ, ಅರವಿಂದ್ ರಮೇಶ್ ಬಂದ್ರೆ ಸ್ವಲ್ಪ. ಬಟ್ ಕಿಚ್ಚ ಸುದೀಪ್ ಅವರು ಅಷ್ಟು ಕೇಳೋ ಅಷ್ಟು ಕ್ವಶನ್ ಯಾರಿಗೂ ಕೇಳಕ್ಕೆ ಧೈರ್ಯ ಇಲ್ಲ. ಖಂಡಿತ 100%. ಇವಾಗ ಸೀಸನ್ 11 ಮುಗಿದ್ಮೇಲೆ ಸೀಸನ್ 12 ಎಷ್ಟು ವೇಟ್ ಮಾಡ್ತೀರಾ ಆಗಿದ್ರೆ? ಇಲ್ಲ, ಅದಕ್ಕೂ ಒಂದು 10 ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. 10 ತಿಂಗಳು ಕಾಯಲೇಬೇಕು. 10 ತಿಂಗಳು ಕಾದ್ಮೇಲೆ ಯಾರು ಬರ್ತಾರೆ ಮುಂದೆ, ಅವರು ಚೆನ್ನಾಗಿ ಆಡಲಿ ಅಂತ ನನ್ನ ಆಸೆ. ಬೀಟ್ ಪ್ಲಸ್ ಕರ್ನಾಟಕ.